ತರಲಿ ಕುರುಬ ಬಾಂಧವರಿಗೆ ಹೊನ್ನು, ಒಬ್ಬರಿಗೊಬ್ಬರು ಆಗುವ ರೆಪ್ಪೆ, ಅನ್ಯರು ನಮ್ಮೊಂದೇ ಸಪ್ಪೆ. ಸಿದ್ದರಾಮ, ರಂಗನಾಥ, ಈರಪ್ಪ, ಬೀರಪ್ಪರು ಬರಲು ಹೇಗೆ ಸಾಧ್ಯ ನೀವು 15ರಂದು ಮನೆಯಲ್ಲಿ ಇರಲು. ಆಶಿಸುತ್ತಾ ಸಾಮಾಜಿಕ ನ್ಯಾಯದ ಕ್ರಾಂತಿ, ಚೈತನ್ಯವು ತರಲಿ ಕುರುಬ ಹಟ್ಟಿಗಳಲ್ಲಿ ನಿತ್ಯ ಸಂಕ್ರಾಂತಿ. ಕಳೆದು ಮೇಲೇಳುವ ಹಿಂದುಳಿದವ ಕ್ರಾಂತಿ, ನಂಬುಗೆಯಿರಲು ದಿಟ್ಟತನದ ನಡೆ ಕಲಿಯಲು. ದೇವರಿಗೂ ಕಷ್ಟ ಸಾಧ್ಯ ನಮ್ಮನ್ನು ಮುಂದೆ ಹೋಗಲು ತಡೆಯಲು. ನಮ್ಮ ಬುದ್ಧಿ ಸಮೃದ್ಧಿ ಅಭಿವೃದ್ಧಿ ವಿಧಾನಸಭೆ ಇವರಿಗೆ ಸ್ವಾಗತ ಕೋರಲು ನಮ್ಮ ಅಧ್ಯಕ್ಷರಾದ ಸತ್ಯಪ್ರಕಾಶ್ ಈಶ್ವರಯ್ಯರನ್ನು ಕೋರುತ್ತೇವೆ. ಇವರಿಗೆ ಸ್ವಾಗತ ಕೋರುತ್ತಿರುವವರು ಸತ್ಯಪ್ರಕಾಶ್ ಈಶ್ವರಯ್ಯ, ಕುರುಬ ಸೇನೆಯ ಅಧ್ಯಕ್ಷರಾದ ಸತ್ಯಪ್ರಕಾಶ್ ಈಶ್ವರಯ್ಯ. ಜೋರಾಗಿ ಚಪ್ಪಾಳೆಗಳು. ಮಾಲಾರ್ಪಣೆ ಮೂಲಕ ಈಗ ಸಿದ್ದರಾಮಯ್ಯನವರ ಸ್ವಾಗತಿಸುತ್ತಾರೆ ನಮ್ಮ ಸತ್ಯಪ್ರಕಾಶ್ ಈಶ್ವರಯ್ಯರವರು. ಮದನ್ ಸಿಎಂ ಗೌಡರನ್ನು ಕೋರುತ್ತೇನೆ. ಮಾಲಾರ್ಪಣೆ ಮೂಲಕ ರೇವಣ್ಣನವರಿಗೆ ಸ್ವಾಗತ. ಜೋರಾಗಿ ಚಪ್ಪಾಳೆಗಳು. ತಮ್ಮ ಎನರ್ಜಿ ಈ ಮೂಮೆಂಟ್ ಅಲ್ಲಿ ತೋರಿಸಬೇಕಾಗಿ ವಿನಂತಿ ಕುರುಬ ಬಾಂಧವರಲ್ಲಿ. ಶ್ರೀ ಮಹದೇವ ಜಾನ್ಕರ್, ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಸಮಾಜ ಪಕ್ಷ, ಇವರಿಗೆ ಸ್ವಾಗತ ಕೋರುವವರು ಎಸ್ ಮೋಹನ್ ಕುಮಾರ್. ಮಾಲಾರ್ಪಣೆ ಮೂಲಕ ಮೋಹನ್ ಕುಮಾರ್ ಅವರು ಮಹದೇವ ಜಾನ್ಕರ್ ಅವರಿಗೆ ಸ್ವಾಗತ ಕೋರಬೇಕೆಂದು ವಿನಂತಿಸುತ್ತೇನೆ. ಜೋರಾಗಿ ಚಪ್ಪಾಳೆ ಬಂಧುಗಳೇ. ಶೈತಾನ್ ಸಿಂಗ್ ಪಾಲ್, ಅಧ್ಯಕ್ಷರು, ಮಧ್ಯಪ್ರದೇಶ ಕುರುಬರ ಮಧ್ಯಪ್ರದೇಶ ವೆಟನರಿ ನಿಗಮ, ಇವರಿಗೆ ಸ್ವಾಗತ ಕೋರುವವರು ಕೆ ಪರಮೇಶ್ ಹಾಗೂ ಡಾಕ್ಟರ್ ಕೃಷ್ಣಕುಮಾರ್. ಸಿ ಗೌಡ, ಶ್ರೀ ಬಿಜಿ ಗೋವಿಂದಪ್ಪ, ಮಾಜಿ ಶಾಸಕರು, ಇವರಿಗೆ ಸ್ವಾಗತ ಕೋರುವವರು ಡಾಕ್ಟರ್ ಕೃಷ್ಣಕುಮಾರ್ ಹಾಗೂ ನಾಗೇಶ್ ಬಸವೇಗೌಡ. ಶ್ರೀ ಬಿಜಿ ಗೋವಿಂದಪ್ಪ, ಮಾಜಿ ಶಾಸಕರು, ಇವರಿಗೆ ಸುಸ್ವಾಗತ. ಶ್ರೀ ಅರವಿಂದ ದಳವಾಯ್, ಪ್ರಧಾನ ಕಾರ್ಯದರ್ಶಿ, ಜನತಾದಳ ಎಸ್, ಇವರಿಗೆ ಸ್ವಾಗತ ಕೋರುವವರು ಡಾಕ್ಟರ್ ಕೃಷ್ಣಕುಮಾರ್ ಹಾಗೂ ಶರತ್ ಮಗರ್. ದಯವಿಟ್ಟು ಮುಂದೆ ಬನ್ನಿ.
ಅರವಿಂದ್ ನಳವಾಯರವರಿಗೆ ಸ್ವಾಗತ. ಸ್ವಾಗತ ಕೋರುವವರು ಮನೋಹರ್ ಹಾಗೂ ಅಶ್ವಿನ್ ಸಿ ಎಂ ಗೌಡ. ರಾಮಚಂದ್ರಪ್ಪ ಇವರಿಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ದಯವಿಟ್ಟು ಚಪ್ಪಾಳೆ ತಟ್ಟಿ ನಮ್ಮ ಈ ಕಾರ್ಯಕ್ರಮಕ್ಕೆ ಎನ್ಕರೇಜ್ಮೆಂಟ್ ಕೊಡಬೇಕಾಗಿ ವಿನಂತಿ. ಡಾಕ್ಟರ್ ಬಿ.ಕೆ. ರವಿ, ಕಾರ್ಯಾಧ್ಯಕ್ಷರು, ಹಿಂದುಳಿದ ವರ್ಗಗಳ ಒಕ್ಕೂಟ, ಇವರಿಗೆ ಸ್ವಾಗತ ಕೋರುವವರು ಹರೀಶ್ ಹಾಗೂ ಪ್ರಮೋದ್ ಎಸ್.ಪಿ. ಹರೀಶ್ ಚಪ್ಪಾಳೆ. ಡಾಕ್ಟರ್ ಬಿ.ಕೆ. ರವರಿಗೆ ಸುಸ್ವಾಗತ. ಆರ್ಬಿಐ ಇವರಿಗೆ ಸ್ವಾಗತ ಕೋರುವವರು ನವೀನ್ ಹಾಗೂ ಗೋಪಾಲಕೃಷ್ಣ. ಇವರಿಗೆ ಸ್ವಾಗತ ಕೋರುವವರು ನವೀನ್ ಹಾಗೂ ಗೋಪಾಲಕೃಷ್ಣ. ಸ್ವಾಗತ ಸರ್ ತಮಗೆ. ಜೋರಾಗಿ ನಮ್ಮ ಅಧ್ಯಕ್ಷರು ಹಾಗೂ ಮದನ್ ಸಿಎಂ ಗೌಡರವರು ದಯವಿಟ್ಟು ಇವರಿಗೆ ಸ್ವಾಗತ ಕೋರಬೇಕೆಂದು ವಿನಂತಿಸುತ್ತೇನೆ. ರಾಜಣ್ಣ ಮಾಜಿ ಈಶ್ವರಯ್ಯನವರು. ಗಣೇಶ್ ದೇವಾಸಿ, ಕೃಷ್ಣಮೂರ್ತಿ ಅವರೇ ನಿಮಗೆ ಸ್ವಾಗತ. ಆರ್ ಇಳಂಗೋವನ್, ಕರ್ನಾಟಕ ಪ್ರದೇಶ ಪೂರ್ವ ಸಂಘ ಗೆ ಸ್ವಾಗತ. ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಎಲ್ಲ ಗಣ್ಯರು ಜ್ಯೋತಿ ಬೆಳಗಿಸಬೇಕೆಂದು ಬರಲು ವಿನಂತಿಸುತ್ತೇನೆ. ಬಂದಿರುವ ಎಲ್ಲ ಮೀಡಿಯಾ ಸದಸ್ಯರುಗಳಿಗೆ ಸ್ವಾಗತವನ್ನು ಕೋರುತ್ತೇನೆ. ಇದೇ ಸಮಯದಲ್ಲಿ ಮೀಡಿಯಾ ಸ್ನೇಹಿತರಿಗೆ ಸ್ವಾಗತ.
ವೆಬ್ಸೈಟ್ ಆದ www.kurubarasene.com. ಈ ವೆಬ್ಸೈಟ್ ಉದ್ಘಾಟನೆ ಎಚ್ ಎಂ ರೇವಣ್ಣ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್. ದಯವಿಟ್ಟು ಯಾರು ಶಿಳ್ಳೆಗಳನ್ನು ಹೊಡಿಬಾರದೆಂದು ವಿನಂತಿ. ಜೈಕಾರ ಹಾಕೋದು. ಸಂಗೊಳ್ಳಿ ರಾಯಣ್ಣನವರಿಗೆ, ಸಂಗೊಳ್ಳಿ ರಾಯಣ್ಣನವರಿಗೆ, ಕುರುಬರ ಸೇನೆಗೆ, ಕುರುಬರ ಸೇನೆಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ, ಕುರುಬರ ಸೇನೆಗೆ. ಅಧಿಕೃತವಾಗಿ ಇದೇ ಮೊದಲ ಬಾರಿಗೆ ನಮ್ಮ ಕುರುಬ ಬಂಧುಗಳ ವೆಬ್ಸೈಟ್ ಉದ್ಘಾಟನೆ ಆಗಿದೆ. ರಾಯಪ್ಪ ಬಸಪ್ಪ ಸಂಗೊಳ್ಳಿ ಹಾಗೂ ಸಿದ್ದರಾಮಪ್ಪ ಬಸಪ್ಪ ಸಂಗೊಳ್ಳಿ ಹಾಗೂ ಕುಟುಂಬ ದಯವಿಟ್ಟು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ಸನ್ಮಾನ್ಯ ಶ್ರೀ ಎಚ್ ಎಂ ರೇವಣ್ಣ ಹಾಗೂ ಕುರುಬ ಸಮಾಜದ ಇತರ ಮುಖಂಡರಿಂದ ಸೇನೆ ವತಿಯಿಂದ ಎಚ್ ಎಂ ರೇವಣ್ಣನವರಿಂದ ರಾಯಪ್ಪ ಬಸಪ್ಪ ಸಂಗೊಳ್ಳಿ ಹಾಗೂ ಸಿದ್ದರಾಮಪ್ಪ ಬಸಪ್ಪ ಸಂಗೊಳ್ಳಿ ಮತ್ತು ಕುಟುಂಬದವರಿಗೆ ಸನ್ಮಾನ. ಇವರು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ವಂಶಸ್ಥರು. ಬಂಧುಗಳೇ, ಜೋರಾಗಿ ಚಪ್ಪಾಳೆ ದಯವಿಟ್ಟು. ಚಪ್ಪಾಳೆ ನಿಲ್ಲಿಸಬಾರದು, ಇನ್ನ ಸನ್ಮಾನ ಮುಗಿದಿಲ್ಲ. ಸಂಗೊಳ್ಳಿ ರಾಯಣ್ಣನವರಿಗೆ, ಸಂಗೊಳ್ಳಿ ರಾಯಣ್ಣನವರಿಗೆ, ಸಂಗೊಳ್ಳಿ ರಾಯಣ್ಣನವರಿಗೆ, ಕುರುಬರ ಸೇನೆಗೆ, ಕುರುಬರ ಸೇನೆಗೆ. ಅವ್ರಿಗೂ ಕೂಡ ಈ ಸಮೂಹದಲ್ಲಿ ಸನ್ಮಾನ ಮುಗಿದಿದೆ. ಅವ್ರಿಗೂ ಒಂದು ಚಪ್ಪಾಳೆ ಕುರುಬ ಸಮಾಜದ ಬಾಂಧವರೇ. ಕಂಡಕ್ಟ್ ಮಾಡಿದ ಎಕ್ಸಾಮ್ ನಲ್ಲಿ ಮೇ ಆಫ್ 2011 ನಲ್ಲಿ ಕಂಡಕ್ಟ್ ಮಾಡಿದ ಎಕ್ಸಾಮ್ ನಲ್ಲಿ ಇವರಿಗೆ ಒಂದು ಭಾರಿ ಚಪ್ಪಾಳೆ. 2ನೇ ರ್ಯಾಂಕ್ ಪಡೆದಿದ್ದಾರೆ ಬಂಧುಗಳೇ ಇವರು. NDA ಓರಲ್ ಪರ್ಸನಾಲಿಟಿನಲ್ಲಿ ಡಾಕ್ಟರ್ ರೇವಣ್ಣನವರು. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಶ್ರೀ ರೇವಣ್ಣನವರೇ, ಸನ್ಮಾನ್ಯ ಶ್ರೀ ಮಹಾದೇವ್ ಜಾನ್ಕರ್, ಸನ್ಮಾನ್ಯ ಶ್ರೀ ಶ್ರೀರಾಮ್ ಸಿಂಗ್ ಪಾಲ್ ಅವರೇ, ಸನ್ಮಾನ್ಯ ಶ್ರೀ ಅರವಿಂದ್ ತಲ್ವಾಯ್ ಅವರೇ, ಸನ್ಮಾನ್ಯ ಶ್ರೀ ಗೋವಿಂದಪ್ಪನವರೇ, ಸನ್ಮಾನ್ಯ ಶ್ರೀ PK ರವಿ ಅವರೇ, ಸನ್ಮಾನ್ಯ ಶ್ರೀ ಹಾಗೂ ಎಲ್ಲ ಗಣ್ಯಾತ ಗಣ್ಯಗಳೇ, ಕುಲಬಾಂಧವರೇ ಹಾಗೂ ಸ್ನೇಹಿತರೆ, ನಾನು ಒಂದು ಕವನದಿಂದ ಶುರುಗೊಳಿಸಿಕೊಳ್ತೇನೆ. ನಮ್ಮ ಸಮಾಜ ವಿಜಯನಗರ ಹಿಂದೂ ಸಾಮ್ರಾಜ್ಯವನ್ನು ಕೊಟ್ಟ ಸಮಾಜ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಮಾಜ, ಪ್ರಜೆಗಳ ರಕ್ಷಣೆಗಾಗಿ ಕತ್ತಿ ಹಿಡಿದ ಸಮಾಜ, ಬ್ರಿಟಿಷರಿಗೆ ಸ್ವಪ್ನವಾಗಿ ಕಾಡಿದ ಸಮಾಜ, ದಾಸ ಕೀರ್ತನೆಗಳನ್ನು ಕನ್ನಡ ನಾಡಿಗೆ ಕೊಟ್ಟ ಸಮಾಜ, ಮೇಘ ಸಂದೇಶ ಭಾರತಕ್ಕೆ ಕೊಟ್ಟ ಸಮಾಜ, ಜೊತೆಗೆ ಕೂಡಿದಾಗ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿದ ಸಮಾಜ, ರಾಯಣ್ಣರಂತ ದೇಶ ಪ್ರೇಮಿಗಳನ್ನು ಕೊಟ್ಟ ಸಮಾಜ, ಕುಲ ಗೋತ್ರಗಳನ್ನು ಕೊಟ್ಟ ನಾಡಿಗೆ ಕೊಟ್ಟ ಸಮಾಜ, ಶೋಷಿತರ ಹಾಗೂ ಹಿಂದುಳಿದ ಜನರ ಹೋರಾಟಕ್ಕೆ ನಿಂತ ಸಮಾಜ, ಜನರ ಸನ್ಮಾರ್ಗಕ್ಕಾಗಿ ಸಮರ್ಥ ನಾಯಕತ್ವ ಕೊಟ್ಟ ಸಮಾಜ, ನಮ್ಮ ಹೆಮ್ಮೆಯ ಕುರುಬ ಸಮಾಜ, ಪ್ರತಿಯೊಬ್ಬ ಕುರುಬನ ಪ್ರೀತಿಯ ಸಮಾಜ.
ಸ್ನೇಹಿತರೆ, it gives me immense pleasure to see so many of our community members come here to participate in Kantavira Sri Sangoli Rayana birthday celebrations. Your presence today in big numbers is a tribute to the sacrifice of the great Kuruba. ಕುರುಬರ ಸೇನೆ led the campaign ದೇಶ ಪ್ರೇಮಿ ಶ್ರೀ ಸಂಗೊಳ್ಳಿ ರಾಯಣ್ಣನವರು ಹುಟ್ಟಿದ ದಿನದಂದೇ ದೇಶಕ್ಕೆ ಸ್ವಾತಂತ್ರ್ಯ ಹಾಗೂ ಅವರು ಬಲಿದಾನಗೈದ ದಿನದಂದೇ ದೇಶಕ್ಕೆ ಗಣರಾಜ್ಯೋತ್ಸವ. By putting a huge campaign, through leaflets, posters, flex across Bangalore, and even through networking sites where I am sure it would have reached few million people across India. Friends, whenever freedom struggle is rewinded, everyone states that the first war of Indian independence started in 1857 after the death of Sri Mangal Pandey, and great leaders like Jhansi Lakshmi Bai and Mangal Pandey are remembered. And yes, they have done a great job. But prior to 1857, ಅಂದರೆ 1857 ಮುಂಚೆ great Kurubas have started the struggle against the British. ಮೊದಲನೆಯವರು ಮಹಾರಾಜ ಯಶವಂತರಾವ್ ಹೋಳ್ಕರ್ ಅವರು ಹಾಗೂ ನಮ್ಮ ಕರ್ನಾಟಕದ ಹುಲಿಯಾದ ಸಂಗೊಳ್ಳಿ ರಾಯಣ್ಣನವರು. ಸಂಗೊಳ್ಳಿ ರಾಯಣ್ಣ fought the British and lost his life much before all the 1857 heroes. But history has been unkind to the bravery of this great Kuruba, since it is written by people who distort history. Similar is non-cooperation movement which is stated to have been started by Gandhiji in 1921, whereas non-cooperation movement started well before by Sri Yashwantrao Holkar Maharaj and Sri Sangalli Rayana, again history distorted to suppress heroes of Kuruba. Hence friends, Kuruba Sene campaign to educate the rich history of Kuruba who have laid their life for India. Let's all Kuruba remember the great lion of Sangoli and Karnataka the Huli, Sri Sangoli Rayana, and even Mother India has been kind to its greatest son by getting independence on a day that he was born and became a republic on a day when he was hanged by the British. ರಾಯಣ್ಣನವರು ಹೇಳಿದರು, ನನ್ನ ಕೊನೆ ಆಸೆ ಏನೆಂದರೆ ಮತ್ತೆ ನಾನು ಈ ದೇಶದಲ್ಲಿ ಜನ್ಮ ತಾಳಿ ಈ ಪುಣ್ಯ ಭೂಮಿಯಿಂದ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮುಂದುವರಿಸುವುದು ಅಂತ ಹೇಳಿದರು ಅವರ ಕೊನೆಯ ಮಾತು. Hence, like-minded, educated youth started this organization Kuruba Sene to get social, educational, economical, bureaucratic and political empowerment for our community. Kuruba Sene believes that political empowerment is the key to community development. History shows that we were rulers and founders of many kingdoms like Vijayanagara Kingdom, Holkars in the north, Pallavas in Tamil Nadu, etc. Around 100 or 150 years back, there wasn't much difference between Kuruba and other dominant communities across India. But the last 50 to 60 years, my dear friends, changed the dynamics. And the reason, friends, is only political deprivedness. Communities which enjoyed political patronage always thrived. Hence, Kuruba Sene is formed to unite our Kuruba community and reverse quickly what we have lost in these 4-5 decades, so that we can leave a legacy which our future generations will be proud of. American President Ronald Reagan said, freedom is never more than one generation away from extinction. We didn't pass it on to our children in bloodstream. It must be fought for, protected and handed over for them to do the same. Similar is community development or Kuruba development. It must be fought for, protected and handed over to future generations who should also do the same. Kuruba Sene is formed precisely to do that and will be a watchdog to protect Kuruba interests in Karnataka and across India. Today, when you look at all communities, the dominant communities have consolidated themselves and are in the forefront in all fields. And the receiving ones, the Dalits and minorities, also have consolidated since they have been exploited enough. But the sheer exploitation and oppression that has been forced upon them to unite, today they are more politically mature than we Kuruba and OBC. But the irony is we Kuruba and OBC are not as politically mature and have to consolidate since we form more than 50% of the Indian population. When I ponder why we are so insensitive to unite, one of the main reasons may be we have not been exploited enough. At the same time, these dominant communities don't allow us to grow also. That is called state of inertia. Let me tell what Kuruba Sene vision ಏನಂತ ನಾನು ಒಂದು 3-4 ಸೆಂಟೆನ್ಸ್ ಅಲ್ಲಿ ಮುಗಿಸ್ಬಿಡ್ತೀನಿ. Kuruba Sene ವಿಷನ್ ಏನಂದ್ರೆ ಸೈಲೆಂಟ್ ಮೆಜಾರಿಟಿಯ ವಾಯ್ಸ್ ಆಗೋದು, ಅಂದ್ರೆ ಶೋಷಿತ ವರ್ಗದ ಧ್ವನಿ ಆಗೋದು. ಟು ಮೇಕ್ ದಿಸ್ ಡಿಕೇಡ್, ಈ ಶತಾಬ್ದವನ್ನು
ಕುರುಬರ ಶತಾಬ್ದವನ್ನು ಮಾಡೋದು 2011ರಿಂದ 2022ವರೆಗೆ. To have a paradigm shift from followers to leaders. Kuruba to be a catalyst for different community consolidation. Community first and rest next is the slogan of Kurubara Sen. At last, I would like to end with a small. ಮಾತನಾಡಬೇಕೆಂದು ವಿನಂತಿಸುತ್ತೇನೆ. ಪೇಟ ಧರಿಸುವ ಮೂಲಕ ಚಪ್ಪಾಳೆ ಬಂಧುಗಳೇ. ಕೆಎಚಿ ಕೇತನ್ ರಾಮ್ ದೇವಾಸಿ ಅಧ್ಯಕ್ಷರು ಯುವ ಕಾಂಗ್ರೆಸ್ ಸಮಿತಿ ರಾಜಸ್ಥಾನ. ಇವರಿಂದ ಸಿದ್ದರಾಮಯ್ಯನವರಿಗೆ ಸನ್ಮಾನ.